ರಾಕ್ಷಸ ಕುಲದಲ್ಲಿ ಹುಟ್ಟಿದ್ದ ವೃಂದ, ತುಳಸಿ. ಅವಳ ಹಿಂದಿನ ಜನ್ಮದಲ್ಲಿ ವೃಂದ ಎಂಬ ಹೆಸರಿನಿಂದ ಪರಿಚಿತಳಾಗಿದ್ದಳು. ರಾಕ್ಷಸ ಕುಲದಲ್ಲಿ ಜನಿಸಿದ ಈಕೆ ಬಾಲ್ಯದಿಂದಲೂ ವಿಷ್ಣುವಿನ ಭಕ್ತೆ. ಅವಳು ಬೆಳೆದಾಗ ರಾಕ್ಷಸ ಕುಲದಲ್ಲಿಯೇ ರಾಕ್ಷಸ ರಾಜ ಜಲಂಧರನನ್ನು ಮದುವೆಯಾದಳು. ಸಮುದ್ರದಿಂದ ಜನಿಸಿದ ಜಲಂಧರ ಎಂಬ ರಾಕ್ಷಸನ ಕೈ ಹಿಡಿದ ವೃಂದ ಬಹಳ ಧರ್ಮನಿಷ್ಠೆಯುಳ್ಳವಳಾಗಿದ್ದಳು. ಯಾವಾಗಲೂ ತನ್ನ ಪತಿಗೆ ಸೇವೆ ಸಲ್ಲಿಸುತ್ತಿದ್ದಳು. ಒಮ್ಮೆ ದೇವತೆಗಳಿಗೂ ರಾಕ್ಷಸರಿಗೂ ಯುದ್ಧವಾದಾಗ ಜಲಂಧರನು ಯುದ್ಧಕ್ಕೆ ಹೊರಟಾಗ ವೃಂದ ಹೇಳಿದಳು, ಸ್ವಾಮಿ, ಯುದ್ಧಕ್ಕೆ ಹೊರಟಿರುವ ನಿಮಗೆ ಯುದ್ಧದಲ್ಲಿ ವಿಜಯಕ್ಕಾಗಿ ಪೂಜೆಯಲ್ಲಿ ಕುಳಿತು ವಿಧಿವಿಧಾನಗಳನ್ನು ಮಾಡುತ್ತೇನೆ. ನೀವು ಹಿಂದಿರುಗುವವರೆಗೂ ನಾನು ನನ್ನ ಸಂಕಲ್ಪವನ್ನು ಬಿಡುವುದಿಲ್ಲ ಎಂದಳು. ಜಲಂಧರನು ಯುದ್ಧಕ್ಕೆ ಹೋದಾಕ್ಷಣ ವೃಂದ ಉಪವಾಸದ ಪ್ರತಿಜ್ಞೆಯನ್ನು ತೆಗೆದುಕೊಂಡು ಪೂಜೆಯಲ್ಲಿ ಕುಳಿತಳು. ಆಕೆಯ ಉಪವಾಸದ ಪ್ರಭಾವದಿಂದ ದೇವತೆಗಳು ಕೂಡ ಜಲಂಧರನನ್ನು ಸೋಲಿಸಲು ಸಾಧ್ಯವಾಗಲಿಲ್ಲ. ಕಡೆಗೆ ಎಲ್ಲ ದೇವರು ವಿಷ್ಣುವಿಗೆ ಈ ಕುರಿತು ತಿಳಿಸಿ ಮನವರಿಕೆ ಮಾಡಿದರು. ಜಲಂಧರನನ್ನು ಸೋಲಿಸಲು ಆತನ ಹೆಂಡತಿಯಾದ ವೃಂದಾಳ ಪಾತಿವ್ರತ್ಯ ಭಂಗವಾಗುವುದು ಅನಿವಾರ್ಯವಾಗಿತ್ತು. ದೇವತೆಗಳ ಕೋರಿಕೆಯ ಮೇರೆಗೆ ವಿಷ್ಣುವು ಜಲಂಧರನ ವೇಷ ಧರಿಸಿ ವೃಂದಾಳ ಬಳಿ ಹೋಗುತ್ತಾನೆ. ತನ್ನ ಪತಿಯೇ ಬಂದಿದ್ದಾನೆಂದು ಭಾವಿಸಿದ ವೃಂದಾಳು ಆತನನ್ನು ಬರಮಾಡಿಕೊಳ್ಳುತ್ತಾಳೆ. ಇದರಿಂದ ಅವಳ ಪಾತಿವ್ರತ್ಯಕ್ಕೆ ಕಳೆದುಕೊಂಡಳು. ಅದೇ ಕ್ಷಣದಲ್ಲಿ ದೇವರುಗಳು ಜಲಂಧರನನ್ನು ಯುದ್ಧದಲ್ಲಿ ಸೋಲಿಸಿದರು. ನಂತರ ವೃಂದಾ ಸತ್ಯವನ್ನು ತಿಳಿದುಕೊಂಡಳು. ಅವಳು ವಿಷ್ಣುವಿಗೆ ಶಾಪ ಕೊಟ್ಟಳು, ನೀನು ಕಲ್ಲಾಗಿಬಿಡು ಎಂದಳು. ಆ ಶಾಪದಿಂದ ವಿಷ್ಣು ಶಾಲಿಗ್ರಾಮ ಆಗಿದರು. ವೃಂದಾ ತನ್ನ ಪ್ರಾಣ ತ್ಯಜಿಸಿದಳು. ಅವಳ ಭಕ್ತಿಯಿಂದ ಸಂತೋಷಗೊಂಡ ವಿಷ್ಣು ಅವಳನ್ನು ಪವಿತ್ರ ತುಳಸಿ ಗಿಡವಾಗಿ ಪರಿವರ್ತಿಸಿದರು. ಆಗಿನಿಂದ ತುಳಸಿ ವಿಷ್ಣುವಿಗೆ ಅತಿ ಪ್ರಿಯವಾದುದು.